1948 ಜನವರಿ 30. ದೆಹಲಿಯ ಬಿರ್ಲಾ ಹೌಸ್ನಲ್ಲಿ ಎಂದಿನ ರೀತಿ ಜನ ಕಿಕ್ಕಿರಿದು ತುಂಬಿದ್ರು. ಅಲ್ಲಿ ಗಾಂಧೀಜಿ ಮತ್ತು ಸರ್ದಾರ್ ವಲ್ಲಭಾಯ್ ಪಟೇಲ್ರ ಮೀಟಿಂಗ್ ನಡೆದಿರುತ್ತೆ. ಸಂಜೆ 4 ಗಂಟೆಗೆ ಪ್ರಾರಂಭವಾದ ಈ ಮೀಟಿಂಗ್ ಸ್ವಲ್ಪ ಜಾಸ್ತಿ ಟೈಮ್ ತೆಗೆದುಕೊಳ್ಳುತ್ತೆ. ಇದರಿಂದ ಮಹಾತ್ಮ ಗಾಂಧೀಜಿಯವರು ಪ್ರತಿದಿನ ಹೋಗ್ತಿದ್ದ ಪ್ರೇಯರ್ಗೆ ಸ್ವಲ್ಪ ತಡವಾಗಿರುತ್ತೆ. ಮೀಟಿಂಗ್ ಮುಗಿದ ನಂತರ 5 ಗಂಟೆ 10 ನಿಮಿಷಕ್ಕೆ ಮಹಾತ್ಮ ಗಾಂಧೀಜಿ ತಮ್ಮ ಕೇರ್ ಟೇಕರ್ಸ್ಗಳಾದ ಆಬಾ ಮತ್ತು ಮನು ಜೊತೆ ಬಿರ್ಲಾ ಹೌಸ್ನಿಂದ ಪ್ರೇಯರ್ಗೆ ಹೊರಡ್ತಾರೆ. ಅಲ್ಲಿ ನೂರಾರು ಜನ ಗಾಂಧೀಜಿಯವರು ಬರೋದನ್ನೇ ಕಾಯ್ತಿದ್ರು. ಅದೇ ಗುಂಪಿನಲ್ಲಿ ಕಾಕಿ ಬಟ್ಟೆ ಧರಿಸಿದ್ದ ಒಬ್ಬ ವ್ಯಕ್ತಿ ಆ ಜನರನ್ನ ಸರಿಸುತ್ತಾ ಗಾಂಧೀಜಿ ಬಳಿ ಬರ್ತಾನೆ. ಗಾಂಧೀಜಿಯವರು ಪ್ರೇಯರ್ಗೆ ಸಮೀಪದಲ್ಲಿ ಇದ್ದಾರೆ ಅನ್ನೋ ಹೊತ್ತಿಗೆ ಈ ವ್ಯಕ್ತಿ ಬಂದು ಗಾಂಧೀಜಿಯವರಿಗೆ ನಮಸ್ಕರಿಸಿ ಕಾಲಿಗೆ ಬೀಳೋ ತರ ಬಾಗಿದಾಗ ಗಾಂಧೀಜಿಯವರ ಕೇರ್ ಟೇಕರ್ ಆದ ಆಬಾ ಅವರು ಅವರನ್ನ ತಡೆಯೋಕೆ ಮುಂದಾಗ್ತಾರೆ. ಆದ್ರೆ ಅವರನ್ನ ಪಕ್ಕಕ್ಕೆ ತಳ್ಳಿ ಆ ವ್ಯಕ್ತಿ ತನ್ನ ಬಳಿ ಇದ್ದ ಗನ್ ಅನ್ನ ತೆಗೆದು ಗಾಂಧೀಜಿಯವರಿಗೆ 3 ಬಾರಿ ಶೂಟ್ ಮಾಡ್ತಾನೆ. ಒಂದು ಗುಂಡು ಗಾಂಧೀಜಿಯ ಎದೆಯನ್ನ ಸೀಳಿದ್ರೆ, ಇನ್ನೆರಡು ಗುಂಡು ಗಾಂಧೀಜಿಯ ಹೊಟ್ಟೆಯನ್ನ ಹೊಕ್ಕಿದ್ವು. ಬಿರ್ಲಾ ಹೌಸ್ ಪೂರ್ತಿಯಾಗಿ ನಿಶ್ಶಬ್ದವಾಗಿ ಬಿಡುತ್ತೆ. ಈ ಗುಂಡಿನ ದಾಳಿಯಿಂದ ಗಾಂಧೀಜಿಯವರು ಸಾವನ್ನಪ್ತಾರೆ. ಆದ್ರೆ ಗುಂಡು ಹಾರಿಸಿದ್ದ ಕಾಕಿ ಬಟ್ಟೆ ಧರಿಸಿದ್ದ ವ್ಯಕ್ತಿ ಎಲ್ಲೂ ಕೂಡ ಓಡ್ ಹೋಗೋದಿಲ್ಲ, ಅಲ್ಲೇ ನಿಲ್ತಾನೆ. ತಾನೇ ಸ್ವ ಇಚ್ಛೆಯಿಂದ ಪೊಲೀಸರಿಗೆ ಶರಣಾಗ್ತಾನೆ. ನಂತರ ತಿಳಿಯುತ್ತೆ ಈತನ ಹೆಸರು ನಾಥೂರಾಮ್ ಗೋಡ್ಸೆ ಅಂತ. ಅಷ್ಟಕ್ಕೂ ಯಾರು ಈ ನಾಥೂರಾಮ್ ಗೋಡ್ಸೆ? ಮಹಾತ್ಮ ಗಾಂಧೀಜಿಯನ್ನ ಕೊಂದ ಈ ವ್ಯಕ್ತಿಯನ್ನ ಹಲವಾರು ಜನ ಹೀರೋ ರೀತಿ ಕಾಣೋದ್ಯಾಕೆ? ಅಷ್ಟಕ್ಕೂ ನಾಥೂರಾಮ್ ಗೋಡ್ಸೆಗೆ ಮಹಾತ್ಮ ಹಾಗೂ ರಾಷ್ಟ್ರಪಿತ ಅಂತ ಕರೀತಿದ್ದ ಗಾಂಧೀಜಿಯವರನ್ನ ಕೊಲ್ಲುವ ಅವಶ್ಯಕತೆ ಆದ್ರೂ ಏನಿತ್ತು? ಹಲವಾರು ಜನ ಪತ್ರಕರ್ತರು, ರಾಜಕೀಯ ತಜ್ಞರು ಈತನನ್ನ ಸ್ವತಂತ್ರ ಭಾರತದ ಮೊದಲ ಟೆರರಿಸ್ಟ್ ಅಂತ ಕರೀತಾರೆ. ಅಷ್ಟಕ್ಕೂ ಯಾರು ಈ ನಾಥೂರಾಮ್ ಗೋಡ್ಸೆ? ಈತ ಟೆರರಿಸ್ಟಾ ಅಥವಾ ದೇಶಭಕ್ತನ? ಈ ರೀತಿಯ ಹಲವಾರು ಪ್ರಶ್ನೆಗಳಿಗೆ ನಾವಿವತ್ತು ಉತ್ತರ ತಿಳಿಯೋಣ. ಅದಕ್ಕೂ ಮೊದಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗಿದ್ರೆ ಮತ್ತೆ ತಡ, ಬನ್ನಿ ವಿಡಿಯೋನ ಶುರು ಮಾಡೋಣ. ಮೇ 1910 ಮಹಾರಾಷ್ಟ್ರದ ಪುಣೆಯ ಸಮೀಪದ ಬಾರಾಮತಿ ಎಂಬಲ್ಲಿ ಈ ಗೋಡ್ಸೆಯವರ ಜನನವಾಗುತ್ತೆ. ತಂದೆ ವಿನಾಯಕ್ ವಾಮನರಾವ್ ಗೋಡ್ಸೆ ಒಂದು ಪೋಸ್ಟ್ ಆಫೀಸ್ನಲ್ಲಿ ಕೆಲಸ ಮಾಡ್ತಿದ್ರೆ, ತಾಯಿ ಲಕ್ಷ್ಮೀಬಾಯಿ ಗೃಹಿಣಿಯಾಗಿದ್ರು. ನಾಥೂರಾಮ್ ಗೋಡ್ಸೆ ಓದೋದ್ರಲ್ಲಿ ಅಷ್ಟೊಂದಾಗಿ ಆಸಕ್ತಿ ಹೊಂದಿರಲಿಲ್ಲ. ಯಾವಾಗ ಅವರು SSLC ಫೇಲ್ ಆಗ್ತಾರೋ ಆವಾಗ ಶಾಲೆಯ ಮೇಲೆ ತಾತ್ಸಾರ ಮನೋಭಾವ ಹುಟ್ಕೊಳ್ಳುತ್ತೆ. ಅದಕ್ಕಾಗಿ ಅವರು ಅಲ್ಲಿಂದ ಶಾಲೆಗೆ ಹೋಗೋದನ್ನು ನಿಲ್ಲಿಸ್ತಾರೆ. ನಂತರ 1929ರಲ್ಲಿ ಅವರ ತಂದೆಗೆ ರತ್ನಗಿರಿಗೆ ಟ್ರಾನ್ಸ್ಫರ್ ಆಗುತ್ತೆ. ಆ ಸಮಯದಲ್ಲಿ ಮಹಾತ್ಮ ಗಾಂಧೀಜಿಯವರು ಚಂಪಾರಣ್ಯ ಸತ್ಯಾಗ್ರಹ ಮತ್ತು ನಾನ್ ಕೋಆಪರೇಷನ್ ಮೂವ್ಮೆಂಟ್ನಿಂದ ದೇಶಾದ್ಯಂತ ತುಂಬ ಪಾಪ್ಯುಲರ್ ಆಗಿದ್ರು. ಗಾಂಧೀಜಿಯವರು ಆ ಸಮಯದಲ್ಲಿ ಜನರಿಗೆ ಮನವಿ ಮಾಡ್ಕೊಳ್ತಿದ್ರು, ವಿದೇಶಿ ಬಟ್ಟೆಗಳನ್ನು ತ್ಯಜಿಸಿ ಕಾಕಿ ಬಟ್ಟೆಗಳನ್ನು ಹಾಕೊಳ್ಳೋಕೆ ಪ್ರಾರಂಭ ಮಾಡಬೇಕು ಅಂತ. ಇದರಿಂದ ಪ್ರಭಾವಿತರಾಗಿದ್ದ ಸಾವಿರಾರು ಜನ ಭಾರತದಾದ್ಯಂತ ಬ್ರಿಟಿಷರ ವಿರುದ್ಧವಾಗಿ ಈ ಸ್ವತಂತ್ರ ಹೋರಾಟದಲ್ಲಿ ಪಾಲ್ಗೊಳ್ಳೋಕೆ ಶುರು ಮಾಡ್ತಾರೆ. ಇದು ಆ ಸಮಯದಲ್ಲಿ ಮುಂಬೈ ಮತ್ತು ರತ್ನಗಿರಿಯಲ್ಲಿ ಕೂಡ ನಡೀತಿರುತ್ತೆ. ಆ ಸಮಯದಲ್ಲಿ ನಾಥೂರಾಮ್ ಗೋಡ್ಸೆ ಕೂಡ ಈ ತರಹದ ಹಲವಾರು ಕಾಂಗ್ರೆಸ್ ರ್ಯಾಲಿಗಳಲ್ಲಿ ಭಾಗವಹಿಸ್ತಾರೆ. ಅದೇ ವರ್ಷ ಅವರಿಗೆ ವೀರ ಸಾವರ್ಕರ್ ಅವರ ಪರಿಚಯವಾಗುತ್ತೆ. ಆ ಸಮಯದಲ್ಲಿ ವೀರ ಸಾವರ್ಕರ್ ಅವರು ಹಿಂದುತ್ವದ ಪರವಾಗಿ ದೇಶಾದ್ಯಂತ ಪ್ರಚಾರವನ್ನ ಮಾಡ್ತಿರ್ತಾರೆ. ಸುಮಾರು ಆರ್ಟಿಕಲ್ಗಳನ್ನು ಹಿಂದುತ್ವದ ಪರವಾಗಿ ಪತ್ರಿಕೆಯಲ್ಲಿ ಬರೀತಿದ್ರು. ಈ ಎಲ್ಲ ಆರ್ಟಿಕಲ್ಗಳನ್ನು ತಪ್ಪದೇ ಓದ್ತಿದ್ದ ಗೋಡ್ಸೆಯವರು ಸಾವರ್ಕರ್ ಅವರ ಆಲೋಚನೆಗಳ ಮೇಲೆ ತುಂಬಾ ಪ್ರಭಾವಿತರಾಗಿದ್ರು. ಮುಂದೆ ಇದರಿಂದಾನೇ ಗೋಡ್ಸೆ RSSನ ಆಯ್ಕೆ ಮಾಡ್ಕೊಳ್ತಾರೆ. 1932ರಲ್ಲಿ ಯಾವಾಗ ಅವರ ತಂದೆ ರಿಟೈರ್ಡ್ ಆಗ್ತಾರೋ ಆವಾಗ ಅವರು ರತ್ನಗಿರಿಯಿಂದ ಸಾಂಗ್ಲಿಗೆ ಶಿಫ್ಟ್ ಆಗ್ತಾರೆ. ಸಾಂಗ್ಲಿಯಲ್ಲಿ RSSನ ಪ್ರಭಾವ ಹೆಚ್ಚಾಗಿದ್ದರಿಂದ ಗೋಡ್ಸೆ ಅದರಲ್ಲಿ ಹೆಚ್ಚಾಗಿ ತಮ್ಮನ್ನ ತೊಡಗಿಸ್ಕೊಳ್ತಾರೆ. ಇದರಿಂದ RSSನ ಪ್ರಭಾವಿ ನಾಯಕರ ಪರಿಚಯ ಕೂಡ ಗೋಡ್ಸೆಗೆ ಆಗಿರುತ್ತೆ. ಹಾಗೆ ಗೋಡ್ಸೆ ಸಾವರ್ಕರ್ರೊಂದಿಗೆ ಸೇರಿ ಹಿಂದುತ್ವದ ಹಲವಾರು ಕಾರ್ಯಕ್ರಮಗಳಲ್ಲಿ ಭಾಗವಹಿಸೋಕೆ ಶುರು ಮಾಡ್ತಾರೆ. ಇವರಿಗೆ ಗಾಂಧೀಜಿಯವರ ಹಿಂದೂ ಮುಸ್ಲಿಂ ಬಾಯ್ ಬಾಯ್ ಅನ್ನೋ ವೇದಾಂತಗಳು ಪಳ್ಳು ಅನ್ನಿಸ್ತಿದ್ವು. ಮುಂದೆ 1942ರಲ್ಲಿ ಯಾವಾಗ 2ನೇ ವಿಶ್ವ ಯುದ್ಧ ಶುರುವಾಗುತ್ತೋ ಆವಾಗ ಬ್ರಿಟಿಷರ ವಿರುದ್ಧ ಯಾರು ಧ್ವನಿ ಎತ್ತಾರೋ ಎಲ್ರಿಗೂ ಕೂಡ ಕಠಿಣವಾದ ಶಿಕ್ಷೆಯನ್ನು ಕೊಡೋಕೆ ಶುರು ಮಾಡ್ತಾರೆ. 1942ರಲ್ಲಿ ಗಾಂಧೀಜಿಯವರು ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆರಂಭದ ನಂತರ ಇದು ಇನ್ನೂ ಉಗ್ರ ರೂಪವನ್ನು ಪಡೆಯುತ್ತೆ. ಯಾರು ಬ್ರಿಟಿಷರ ವಿರುದ್ಧವಾಗಿದ್ರೋ ಅವರನ್ನೆಲ್ಲ ಜೈಲಿಗೆ ಹಾಕಲಾಗ್ತಿತ್ತು. ಇದರ ಮಧ್ಯಾಹ್ನ ಮೊಹಮ್ಮದ್ ಅಲಿ ಜಿನ್ನಾ ನೇತೃತ್ವದ ಮುಸ್ಲಿಂ ಲೀಗ್ನು ಕೂಡ ನಮಗೆ ಸಪರೇಟ್ ಆದ ಮುಸ್ಲಿಂ ದೇಶ ಬೇಕು ಅಂತ ದೊಡ್ಡದಾಗಿ ಹೋರಾಟ ಶುರು ಮಾಡ್ತಾರೆ.
ಇದೇ ಸಮಯದಲ್ಲಿ ಗೋಡ್ಸೆ ಅವರು 1942ರಲ್ಲಿ ಹಿಂದೂ ರಾಷ್ಟ್ರ ಎಂಬ ನ್ಯೂಸ್ ಪೇಪರ್ನ ಶುರು ಮಾಡಿ ಅದರಲ್ಲಿ ಕಾಂಗ್ರೆಸ್ ಬಗ್ಗೆ ಆಗಲಿ ಅಥವಾ ಗಾಂಧೀಜಿ ಬಗ್ಗೆ ಆಗಲಿ ವಿರೋಧ ವ್ಯಕ್ತಪಡಿಸುವಂಥ ಆರ್ಟಿಕಲ್ಗಳನ್ನು ಬರೆಯೋಕೆ ಶುರು ಮಾಡ್ತಾರೆ. ಗಾಂಧೀಜಿ ಒಬ್ಬ ಹಿಂದೂ ವಿರೋಧಿ, ಆತ ಮುಸ್ಲಿಮರ ಹಿತೈಷಿ ಎಂಬ ಉಲ್ಲೇಖಗಳು ಈ ನ್ಯೂಸ್ ಪೇಪರ್ನಲ್ಲಿ ಬರ್ತಿದ್ವು. ಹಾಗೆ ಗೋಡ್ಸೆ ಗಾಂಧೀಜಿಯವರ ಅಹಿಂಸಾ ನೀತಿಯ ಬಗ್ಗೆ ತುಂಬಾನೇ ವಿರೋಧ ಮಾಡ್ತಿದ್ರು. ಗೋಡ್ಸೆಗೆ ಗಾಂಧೀಜಿ ಮೇಲೆ ಎಷ್ಟು ಕೋಪ ಬೆಳೆದಿತ್ತು ಅಂದರೆ ಅದು ಅವರ ಮೇಲೆ ದ್ವೇಷವನ್ನು ಹೊಂದುವ ರೀತಿ ಪರಿವರ್ತನೆಯಾಗುತ್ತೆ. ಗೋಡ್ಸೆಗೆ ಇಲ್ಲಿಂದ ಅನ್ಸೋಕೆ ಶುರುವಾಗುತ್ತೆ, ಇದಕ್ಕೆ ಪರಿಹಾರ ಸಿಗಬೇಕಾದ್ರೆ ಮೊದಲು ಗಾಂಧೀಜಿಯನ್ನ ಮುಗಿಸಬೇಕು ಅಂತ ಹೇಳಿ. ಮೇ 1944ರಲ್ಲಿ ಗಾಂಧೀಜಿಯನ್ನ ಜೈಲಿನಿಂದ ರಿಲೀಸ್ ಮಾಡಲಾಗುತ್ತೆ. ಗಾಂಧೀಜಿ ಪಂಚಗಣಿಯ ಆಶ್ರಮದಲ್ಲಿ ಇರೋಕೆ ಶುರು ಮಾಡಿದ್ರು. ಜುಲೈ 1944ರಲ್ಲಿ ಒಂದು ಪ್ರೇಯರ್ ನಡೆಯೋ ಸಂದರ್ಭದಲ್ಲಿ ಚಾಕುವಿನಿಂದ ಗಾಂಧೀಜಿಯನ್ನ ಕೊಲ್ಲೋ ಪ್ರಯತ್ನ ಗೋಡ್ಸೆ ಮಾಡ್ತಾರೆ. ಆದರೆ ಅಲ್ಲಿನ ಜನ ಅವರ ಕೈಯಲ್ಲಿನ ಚಾಕು ನೋಡಿ ಅವರನ್ನ ಹಿಡಿಯೋ ಪ್ರಯತ್ನಕ್ಕೆ ಮುಂದಾದಾಗ ಗೋಡ್ಸೆ ಅಲ್ಲಿಂದ ತಪ್ಪಿಸ್ಕೊಂಡು ಓಡ್ ಹೋಗಿರ್ತಾರೆ. ಆದರೆ ಇದಾದ 2 ತಿಂಗಳ ನಂತರ ಸೆಪ್ಟೆಂಬರ್ 1944ರಲ್ಲಿ ಗಾಂಧೀಜಿ ಮೊಹಮ್ಮದ್ ಅಲಿ ಜಿನ್ನಾನ ಮೀಟ್ ಆಗಿ ಪ್ರತ್ಯೇಕ ದೇಶದ ಬೇಡಿಕೆಯನ್ನ ಕೈ ಬಿಡುವಂತೆ ಹೇಳೋಕೆ ಹೋಗಬೇಕು ಅಂತ ತಯಾರಿ ಮಾಡ್ಕೊಂಡಿರ್ತಾರೆ. ಆದರೆ ಗೋಡ್ಸೆಗೆ ಈ ವಿಷಯ ಹೇಳಿದಾಗ ಗಾಂಧೀಜಿ ಪ್ರತ್ಯೇಕ ದೇಶದ ಈಡೇರಿಕೆಯನ್ನ ಸಹಕರಿಸಿ ಅದಕ್ಕೆ ಒಪ್ಪಿಗೆ ಸೂಚಿಸೋಕೆ ಹೋಗ್ತಿದ್ದಾರೆ ಅಂತ ತಿಳಿದು ಮತ್ತೊಂದು ಬಾರಿ ಆಶ್ರಮಕ್ಕೆ ಬಂದು ಚಾಕುವಿನಿಂದ ಗಾಂಧೀಜಿಯನ್ನ ಕೊಲ್ಲಲು ಪ್ರಯತ್ನ ಮಾಡ್ತಾರೆ. ಆದರೆ ಆವಾಗಲೂ ಕೂಡ ಜನರ ಕೈಗೆ ಸಿಕ್ಕು ಅದು ನಡೆಯೋದಿಲ್ಲ. ಇದೆಲ್ಲ ಆಗದೇ ಇದ್ದಾಗ ತಮ್ಮ ಹಿಂದೂ ರಾಷ್ಟ್ರ ಪೇಪರ್ ಏನಿತ್ತು ಅದರಲ್ಲಿ ಗಾಂಧೀಜಿಯ ವಿರುದ್ಧವಾಗಿ ಹೆಚ್ಚಿನ ಆರ್ಟಿಕಲ್ಗಳನ್ನು ಬರೆಯೋಕೆ ಶುರು ಮಾಡ್ತಾರೆ. ಇದರ ಮಧ್ಯದಲ್ಲಿ 16 ಆಗಸ್ಟ್ 1946ರಲ್ಲಿ ಮೊಹಮ್ಮದ್ ಅಲಿ ಜಿನ್ನಾ ಡೈರೆಕ್ಟ್ ಆಕ್ಷನ್ ಡೇ ಅಂತ ಅನೌನ್ಸ್ ಮಾಡ್ತಾರೆ. ಮೊಹಮ್ಮದ್ ಅಲಿ ಜಿನ್ನಾ ಈ ಸಮಯದಲ್ಲಿ ದೇಶವನ್ನ 2 ಭಾಗ ಮಾಡಲೇಬೇಕು ಎಂಬ ವಿಷಯದಲ್ಲಿ ಹುಚ್ಚರಾಗಿದ್ರು ಅಂತ ಹೇಳ್ಬೋದು. ಈ ಡೈರೆಕ್ಟ್ ಆಕ್ಷನ್ ಡೇ ಇಂದ ಮುಸ್ಲಿಮರು ದೇಶಾದ್ಯಂತ ಹಿಂದೂಗಳ ಮಾರಣ ಹೋಮವನ್ನ ಶುರು ಮಾಡಿದ್ರು. ಇದರಿಂದ ರೊಚ್ಚಿಗೆದ್ದ ಹಿಂದೂಗಳು ಕೂಡ ಮುಸ್ಲಿಮರ ವಿರುದ್ಧವಾಗಿ ಆಯುಧಗಳನ್ನ ಹಿಡಿದು ಹೊಡೆದಾಟವನ್ನ ಶುರು ಮಾಡಿದ್ರು. ಈ ಸಮಯದಲ್ಲಿ ಸುಮಾರು 10,000 ಜನ ಸಾವನ್ನಪ್ಪಿದ್ರು. 7,000 ಜನ ಮುಸ್ಲಿಂ ಮತ್ತು 3,000 ಜನ ಹಿಂದೂಗಳು. ಈ ಸಮಯದಲ್ಲಿ ಗಾಂಧಿ ಹರಿಜನ್ ಪತ್ರಿಕೆಯಲ್ಲಿ ಹಿಂದೂಗಳು ಸುಮ್ಮನೆ ಇದ್ದಿದ್ರೆ ಇದೆಲ್ಲ ಆಗ್ತಾನೆ ಇರಲಿಲ್ಲ ಎಂಬ ಆರ್ಟಿಕಲ್ನ ಬರೀತಾರೆ. ಇದರಿಂದ ಹಿಂದೂವಾದಿಗಳಿಗೆ ಗಾಂಧೀಜಿ ಮೇಲಿದ್ದ ಅಸೂಯೆ ಹೆಚ್ಚಾಗುತ್ತೆ. ಇದಾದ 1 ವರ್ಷದ ನಂತರ ಮೌಂಟ್ ಬ್ಯಾಟನ್ ನೇತೃತ್ವದಲ್ಲಿ ದೇಶವನ್ನ ಇಬ್ಬಾಗ ಮಾಡಲಾಯಿತು. ಆವಾಗ ಗೋಡ್ಸೆಗೆ ಗಾಂಧೀಜಿಯವರ ಮೇಲಿದ್ದ ದ್ವೇಷ ಇನ್ನೂ ಹೆಚ್ಚಾಯಿತು. ದೇಶ ಇಬ್ಬಾಗವಾದ ನಂತರ ಕರಾಚಿ, ಲಾಹೋರ್ ಅಂದ್ರೆ ಪಾಕಿಸ್ತಾನದಿಂದ ಬರ್ತಿದ್ದ ರೈಲ್ವೆಗಳಲ್ಲಿ ಹಿಂದೂ ಮತ್ತು ಸಿಖ್ಖರ ಶವವನ್ನು ತುಂಬಿ ಕಳಿಸಲಾಗ್ತಿತ್ತು. ಇದರಿಂದ ದೆಹಲಿಯಲ್ಲಿ ಹಿಂದೂ ಮುಸ್ಲಿಮರ ನಡುವೆ ತೀವ್ರವಾದ ಹೋರಾಟಗಳು ಶುರುವಾದವು. ಇದರಿಂದ ಗಾಂಧೀಜಿ ಅವರಿಬ್ಬರ ನಡುವೆ ಜಗಳವನ್ನ ಕಡಿಮೆ ಮಾಡಿ ಎಲ್ಲರಿಂದ ಅವರ ಅಭಿಪ್ರಾಯವನ್ನ ಪಡಿತಾರೆ. ಹಿಂದೂ ಮುಸ್ಲಿಂ ಒಟ್ಟಾರೆಯಾಗಿ ಬಾಳಬೇಕಾ ಅಥವಾ ಬೇಡವಾ ಅಂತ. ತದನಂತರದಲ್ಲಿ ಭಾರತದಲ್ಲಿ ಒಟ್ಟಾಗಿ ಬಾಳಲು ಎಲ್ಲರ ಸಮ್ಮತಿ ಇದೆ. ಇದು ಸೆಕ್ಯುಲರಿಸಂ ದೇಶ, ಇಲ್ಲಿ ಎಲ್ಲ ಧರ್ಮದವರು ಬದುಕಬಹುದು ಎಂಬ ಗಾಂಧೀಜಿಯವರ ಮಾತಿನಿಂದ ಗೋಡ್ಸೆಯವರ ರಕ್ತ ಕುದಿಯೋಕೆ ಶುರುವಾಗುತ್ತೆ. ಯಾಕಂದ್ರೆ ಮುಸ್ಲಿಮರಿಗೆ ಪ್ರತ್ಯೇಕ ದೇಶವನ್ನು ಕೊಟ್ಟರೂ ಕೂಡ ಅವರನ್ನ ಇಲ್ಲಿರಲು ಬಿಟ್ಟಿದ್ದಕ್ಕೆ. ಜನವರಿ 13, 1948ರಲ್ಲಿ ಗಾಂಧೀಜಿಯವರು ಮತ್ತೊಂದು ಬಾರಿ ಉಪವಾಸ ಸತ್ಯಾಗ್ರಹವನ್ನ ಕೈಗೊಳ್ತಾರೆ. ಯಾಕಂದ್ರೆ ಪಾಕಿಸ್ತಾನಕ್ಕೆ ಕೊಡಬೇಕಿದ್ದ ಇನ್ನೂ 55 ಕೋಟಿ ಹಣವನ್ನ ಅವರಿಗೆ ಕೊಡಬೇಕು ಎಂದು. ಯಾವಾಗ ದೇಶ ವಿಭಜನೆಯಾಗುತ್ತೋ ಆ ಸಂದರ್ಭದಲ್ಲಿ ಭಾರತದ ಬೊಕ್ಕಸದಲ್ಲಿದ್ದ ದುಡ್ಡನ್ನ ಕೂಡ ಡಿವೈಡ್ ಮಾಡಲಾಗಿತ್ತು. ಆವಾಗ ಪಾಕಿಸ್ತಾನಕ್ಕೆ 75 ಕೋಟಿ ರೂಪಾಯಿ ಹಣವನ್ನ ಕೊಡಬೇಕಾಗಿರುತ್ತೆ. ಅದರಲ್ಲಿ 20 ಕೋಟಿ ಹಣವನ್ನ ಆಲ್ರೆಡಿ ಕೊಟ್ಟಿರ್ತಾರೆ. ಇನ್ನು ಉಳಿದ 55 ಕೋಟಿ ಹಣವನ್ನ ಕೊಡೋದು ಬಾಕಿ ಇರುತ್ತೆ. ಭಾರತ ಸರ್ಕಾರ ಕೂಡ ಹಣವನ್ನ ತಡೆ ಹಿಡಿಯೋಕೆ ಕಾರಣ ಇತ್ತು. ಪಾಕಿಸ್ತಾನ ಭಾಗ ಆದ್ಮೇಲೆ ಅಲ್ಲಿನ ಸೈನಿಕರನ್ನ ಬಿಟ್ಟು ಪಾಕಿಸ್ತಾನ್ ಜಮ್ಮು ಕಾಶ್ಮೀರದ ಮೇಲೆ ದಾಳಿ ಮಾಡಿ ಹಿಂದೂಗಳ ಮಾರಣ ಹೋಮ ಮಾಡಿಸ್ತಿದ್ರು. ಅದಕ್ಕಾಗಿಯೇ ಭಾರತ ಸರ್ಕಾರ ಆ 55 ಕೋಟಿ ರೂಪಾಯಿ ಹಣವನ್ನ ಹೋಲ್ಡ್ ಮಾಡಿತ್ತು. ಗಾಂಧೀಜಿಯವರ ಈ ಬೇಡಿಕೆಗಳು ಭಾರತದ ನ್ಯಾಷನಲಿಸ್ಟ್ಗೆ ಇಷ್ಟ ಆಗ್ತಿರ್ಲಿಲ್ಲ. ಅವರಿಗೆ ಕೊಡಬೇಕಾದ ದುಡ್ಡನ್ನ ಅವರಿಗೆ ಕೊಟ್ಟ ಮೇಲೆ ಅವರು ಅದೇ ದುಡ್ಡಿನಿಂದ ವಾಪಸ್ ಭಾರತದ ಮೇಲೆ ದಾಳಿ ಮಾಡಲ್ಲ ಅನ್ನೋದಕ್ಕೆ ಗ್ಯಾರಂಟಿ ಇರಲಿಲ್ಲ. ಇದು ಒಂದು ಕಾರಣ ಆಗಿದ್ರೆ ಜಮ್ಮು ಕಾಶ್ಮೀರದ ಹಿಂದೂಗಳ ಮಾರಣ ಹೋಮ ಆಗ್ತಿತ್ತು. ಆದರೆ ಗಾಂಧೀಜಿಯವರು ಉಪವಾಸ ಸತ್ಯಾಗ್ರಹವನ್ನು ಕೈ ಬಿಡೋದಿಲ್ಲ. ನಾವು ಅವರಿಗೆ ಕೊಡಬೇಕಾದ ದುಡ್ಡನ್ನು ಕೊಡಲೇಬೇಕು ಅಂತ ಹೇಳ್ತಾರೆ. ಇವರ ಒತ್ತಡದಿಂದ ಮಣಿದು ಭಾರತ ಸರ್ಕಾರ ಅವರ ದುಡ್ಡನ್ನು ಅವರಿಗೆ ಕೊಡುತ್ತೆ. ಜನವರಿ 18, 1948ರಂದು ಗಾಂಧೀಜಿ ತಮ್ಮ ಉಪವಾಸ ಸತ್ಯಾಗ್ರಹವನ್ನು ಕೊನೆಗಾಣಿಸ್ತಾರೆ. ಇದನ್ನು ಗೋಡ್ಸೆ ವಿರೋಧ ಮಾಡ್ತಾರೆ. ಅದಕ್ಕಾಗಿಯೇ 20 ಜನವರಿ 1948ರಂದು
ಗಾಂಧೀಜಿಯವರನ್ನ ಮುಗಿಸ್ಬೇಕು ಅಂತ ಕೆಲವು ಸಂಗಡಿಗರೊಂದಿಗೆ ಸೇರಿ ಪ್ಲಾನ್ ಮಾಡ್ತಾರೆ. ಪ್ಲಾನ್ ನಲ್ಲಿ ಏನಿತ್ತು ಅಂದ್ರೆ ಮೊದಲು ಬಿರ್ಲಾ ಹೌಸ್ ಮುಂದೆ ಬಾಂಬ್ ಸಿಡಿಸಬೇಕು. ಆವಾಗ ಜನರೆಲ್ಲ ಕಂಗಾಲಾಗಿ ಓಡುವಾಗ ತಮ್ಮಲ್ಲಿದ್ದ ಒಬ್ರು ಗಾಂಧೀಜಿಯನ್ನ ಗನ್ನಿಂದ ಶೂಟ್ ಮಾಡಬೇಕು ಅಂತ ಆಗಿರುತ್ತೆ. ಆದ್ರೆ 20 ಜನವರಿ ದಿವಸ ಅಂದುಕೊಂಡಿದ್ದೆಲ್ಲ ಉಲ್ಟಾ ಆಗುತ್ತೆ. ಅಲ್ಲಿ ಎಸೆದಿದ್ದ ಬಾಂಬ್ ಲೋ ಕ್ವಾಲಿಟಿ ಆಗಿದ್ದರಿಂದ ಅದು ಹೆಚ್ಚಾಗಿ ಶಬ್ದ ಮಾಡಲ್ಲ, ಹಾಗೆ ಹೆಚ್ಚಾಗಿ ಸ್ಫೋಟ ಕೂಡ ಆಗಲ್ಲ. ಅವರಲ್ಲಿ ಶೂಟ್ ಮಾಡಬೇಕಿದ್ದ ಒಬ್ಬ ವ್ಯಕ್ತಿ ಪೊಲೀಸರ ಕೈಗೆ ಸಿಕ್ಕಾಕೊಳ್ತಾನೆ. ಇದರಿಂದ ಆ ಬಾರಿ ಅವರ ಪ್ಲಾನ್ ವರ್ಕ್ ಆಗಲ್ಲ. ಅಷ್ಟಕ್ಕೆ ಸುಮ್ಮನೆ ಕೂಡದೆ ಗೋಡ್ಸೆ ಅವರು ಇದನ್ನ ನಾನೇ ಮಾಡಬೇಕು ಅಂದ್ರೆ ಮಾತ್ರ ಇದು ಸಾಧ್ಯ ಅಂತ ಜನವರಿ 30, 1948ರಲ್ಲಿ ಮತ್ತೊಂದು ಪ್ಲಾನ್ ಮಾಡ್ತಾರೆ. ಅಲ್ಲಿಗೆ ಹೋಗಲು ಕಾಕಿ ಬಟ್ಟೆ ಧರಿಸಿದ್ರೆ ಪೊಲೀಸ್ ಅಥವಾ ಸೆಕ್ಯೂರಿಟಿ ಗಾರ್ಡ್ ಅಂತ ತಿಳ್ಕೊಂಡು ಹಾಗೆ ಬಿಟ್ಬಿಡ್ತಾರೆ. ತಮ್ಮನ್ನ ಚೆಕ್ ಮಾಡಲ್ಲ ಅಂತ ಕಾಕಿ ಬಟ್ಟೆ ಧರಿಸಿ ಜನವರಿ 30ರಂದು ಬಿರ್ಲಾ ಹೌಸ್ನ ಸಭಾಂಗಣಕ್ಕೆ ಬರ್ತಾರೆ. ತನ್ನ ಕೇರ್ ಟೇಕರ್ಸ್ ಜೊತೆಗೆ ಇನ್ನೇನು ಪ್ರೇಯರ್ ಸ್ಥಳಕ್ಕೆ ಬರ್ತಿದ್ದ ಗಾಂಧೀಜಿಯವರ ಬಳಿ ಗೋಡ್ಸೆ ಜನರನ್ನ ಸರಿಸುತ್ತಾ ಬಂದು ಗಾಂಧೀಜಿಗೆ ನಮಸ್ಕರಿಸ್ತಾನೆ. ಕಾಲಿಗೆ ಬೀಳುವ ರೀತಿ ಬಾಗಿದಾಗ ಆಬಾ ಆತನನ್ನ ದೂರ ಸರಿಸುವ ಪ್ರಯತ್ನ ಮಾಡ್ತಾರೆ. ಆದ್ರೆ ಗೋಡ್ಸೆ ಆಬಾರನ್ನ ತಳ್ಳಿ ಗಾಂಧೀಜಿಯವರಿಗೆ ತನ್ನ ಬಳಿಯಿದ್ದ ಗನ್ನಿಂದ 3 ಗುಂಡು ಹಾರಿಸಿಯೇ ಬಿಡ್ತಾನೆ. ತಕ್ಷಣವೇ ಗಾಂಧೀಜಿ ನೆಲಕ್ಕುರುಳ್ತಾರೆ. ಆಗ ಗಾಂಧೀಜಿಯವರ ಬಾಯಿಯಿಂದ ಬಂದ ಕೊನೆಯ ಮಾತು, ಹೇ ರಾಮ್. ಅಲ್ಲೇ ಇದ್ದ ಡಾಕ್ಟರ್ BP ಭಾರ್ಗವ್ ಅವರು ಗಾಂಧೀಜಿಯನ್ನ ಚೆಕ್ ಮಾಡ್ತಾರೆ. ಆದ್ರೆ 5 ಗಂಟೆ 40 ನಿಮಿಷಕ್ಕೆ ಗಾಂಧೀಜಿ ತೀರ್ಕೊಂಡಿದ್ದಾರೆ ಎಂಬ ವಿಷಯವನ್ನ ಸ್ಪಷ್ಟಪಡಿಸ್ತಾರೆ. ಆದ್ರೆ ನಾಥೂರಾಮ್ ಗೋಡ್ಸೆ ಎಲ್ಲೂ ಓಡ್ ಹೋಗಿರ್ಲಿಲ್ಲ. ಹಾಗಾಗಿ ಪೊಲೀಸರು ಆತನನ್ನ ಅರೆಸ್ಟ್ ಮಾಡಿದ್ರು. ಹಾಗೆ ಆತನ ಸಂಗಡಿಗರಾದ ನಾರಾಯಣ್ ಆಪ್ಟೆ, ಶಂಕರ್ ಕಿಸ್ತಯ್ಯ, ನಾಥೂರಾಮ್ ಗೋಡ್ಸೆಯ ತಮ್ಮ ಗೋಪಾಲ್ ಗೋಡ್ಸೆ, BD ಸಾವರ್ಕರ್, ಮದನ್ ಲಾಲ್ ಪಾವಾ, ವಿಷ್ಣು ಕರ್ಕರೆ, ದತ್ತಾತ್ರೇಯ ಪರ್ಚೂರೆ ಮತ್ತು ದಿಗಂಬರ್ ಬಡಿಗೇರ್ನನ್ನು ಕೂಡ ಅರೆಸ್ಟ್ ಮಾಡ್ತಾರೆ. 1948ರಲ್ಲಿ ಈ ಕೇಸ್ ನಡೆಸೋಕಂತಲೇ ರೆಡ್ ಫೋರ್ಟ್ನಲ್ಲಿ ಒಂದು ಸ್ಪೆಷಲ್ ಕೋರ್ಟನ್ನು ಕ್ರಿಯೇಟ್ ಮಾಡಲಾಗುತ್ತೆ. ಜೂನಿಂದ ನವೆಂಬರ್ವರೆಗೂ ಈ ಕೇಸ್ ನಡೆಯುತ್ತೆ. ಗೋಡ್ಸೆಗೆ ಕಟಕಟೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ತಿಳಿಸೋಕೆ ದಾರಿ ಮಾಡಿಕೊಡಲಾಗುತ್ತೆ. ಆವಾಗ ಗೋಡ್ಸೆ 2 ಸ್ಟೇಟ್ಮೆಂಟ್ನ ಕೊಡ್ತಾರೆ. ಅವರು ಸ್ಟೇಟ್ಮೆಂಟ್ನಲ್ಲಿ ಕ್ಲಿಯರ್ ಆಗಿ ಹೇಳ್ತಾರೆ, ಗಾಂಧೀಜಿಯವರ ಸಾವಿಗೆ ನಾನೊಬ್ಬನೇ ಕಾರಣ. ಹಾಗೆ ಎರಡನೆಯದು, ಗಾಂಧೀಜಿಯವರ ಕೊಲೆಯನ್ನು ನಾನು ಯಾವುದೇ ತೆರನಾದ ವೈಯಕ್ತಿಕ ಕಾರಣಗಳಿಂದ ಮಾಡಿಲ್ಲ. ನಾನು ಅವರನ್ನು ಕೊಂದಿದ್ದು ರಾಜಕೀಯ ಕಾರಣಕ್ಕಾಗಿ ಮಾತ್ರ ಅಂತ ಹೇಳ್ತಾರೆ. ಫೆಬ್ರವರಿ 10, 1949ರಲ್ಲಿ ಕೋರ್ಟ್ ಇದರ ಜಡ್ಜ್ಮೆಂಟ್ ಕೂಡ ಕೊಡುತ್ತೆ. ಒಟ್ಟಾರೆಯಾಗಿ ಗಾಂಧೀಜಿಯವರ ಸಾವಿಗೆ 5 ಜನರನ್ನ ದೋಷಿಗಳಾಗಿ ಫೈನಲ್ ಮಾಡಲಾಗುತ್ತೆ. ಅದರಲ್ಲಿ ನಾಥೂರಾಮ್ ಗೋಡ್ಸೆ ಮತ್ತು ನಾರಾಯಣ್ ಆಪ್ಟೆಗೆ ಗಲ್ಲು ಶಿಕ್ಷೆ ಕೊಟ್ಟಿದ್ರೆ ಇನ್ನು ಉಳಿದಿರುವಂತಹ 3 ಜನರಿಗೆ ಜೀವಾವಧಿ ಶಿಕ್ಷೆ ಕೊಡಲಾಗುತ್ತೆ. ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಸಾವರ್ಕರ್ ಅವರನ್ನ ನಿರ್ದೋಷಿ ಎಂದು ಇದರಿಂದ ರಿಲೀಸ್ ಮಾಡಲಾಗುತ್ತೆ. ಆದರೆ ಕೋರ್ಟ್ ಜಡ್ಜ್ಮೆಂಟ್ ಅನ್ನ ನಾಥೂರಾಮ್ ಗೋಡ್ಸೆ ಮತ್ತು ಸಹಚರರು ಹೈಕೋರ್ಟ್ನಲ್ಲಿ ಇದನ್ನ ಪ್ರಶ್ನೆ ಮಾಡ್ತಾರೆ. ಇದರಿಂದ ಶಂಕರ್ ಕಿಸ್ತಯ್ಯ ಮತ್ತು ದತ್ತಾತ್ರೇಯ ಪರ್ಚೂರೆ ಅವರನ್ನು ರಿಲೀಸ್ ಮಾಡಲಾಗುತ್ತೆ. ಆದರೆ ಉಳಿದಿರುವ 3 ಜನರ ಶಿಕ್ಷೆ ಏನಿತ್ತು ಅದು ಹಾಗೆಯೇ ಮುಂದುವರಿಯುತ್ತೆ. ಆದರೆ ಇವರು ಸುಪ್ರೀಂ ಕೋರ್ಟ್ವರೆಗೂ ಕೂಡ ಹೋಗ್ತಾರೆ. ಆದರೆ ಇವರ ಮನವಿಯನ್ನು ರಿಜೆಕ್ಟ್ ಮಾಡಲಾಗುತ್ತೆ. ಇದಾದ ಮೇಲೆ ನವೆಂಬರ್ 15, 1949ರಲ್ಲಿ ಅಂಬಾಲಾ ಜೈಲಿನಲ್ಲಿ ನಾಥೂರಾಮ್ ಗೋಡ್ಸೆ ಮತ್ತು ನಾರಾಯಣ್ ಆಪ್ಟೆ ಅವರನ್ನ ಗಲ್ಲಿಗೇರಿಸಲಾಗುತ್ತೆ. ಗೋಡ್ಸೆ ಅವರು ಗಾಂಧೀಜಿಯವರನ್ನ ಯಾಕೆ ಕೊಂದ್ರು ಅಂತ ಒಂದು ಬುಕ್ಕನ್ನು ಬರೀತಾರೆ. ಆದರೆ ಆ ಬುಕ್ಕನ್ನು ಬಿಡುಗಡೆ ಮಾಡೋಕೆ ಭಾರತ ಸರ್ಕಾರ ಅನುಮತಿಯನ್ನು ನೀಡೋದಿಲ್ಲ. ಅದು ಎಲ್ಲಿಯವರೆಗೆ ಅಂದರೆ 2015ಕ್ಕೆ ಈ ಪುಸ್ತಕದ ಬಿಡುಗಡೆಯಾಗುತ್ತೆ. ಅದರ ಹೆಸರೇ ವೈ ಐ ಕಿಲ್ಡ್ ಗಾಂಧಿ. ಆದರೆ ನಾಥೂರಾಮ್ ಗೋಡ್ಸೆ ಒಬ್ಬ ನ್ಯಾಷನಲಿಸ್ಟಾ ಅಥವಾ ಟೆರರಿಸ್ಟಾ ಅನ್ನೋ ಪ್ರಶ್ನೆಗೆ ಉತ್ತರ, ಯಾವ ವ್ಯಕ್ತಿ ತನ್ನ ಪೊಲಿಟಿಕಲ್ ರೀಸನ್ಸ್ಗೋಸ್ಕರ ಜನರ ಮಧ್ಯೆ ಬಾಂಬ್ ಹಾಕೋಕೆ ರೆಡಿ ಆಗ್ತಾನೆ, ಅದೇ ಕಾರಣಕ್ಕೆ ದೇಶದ ಗಣ್ಯ ವ್ಯಕ್ತಿಯನ್ನೇ ಕೊಲೆ ಮಾಡ್ತಾನೋ ಅಂತಹ ವ್ಯಕ್ತಿಗಳನ್ನ ಟೆರರಿಸ್ಟ್ ಅಂತಾನೆ ಕನ್ಸಿಡರ್ ಮಾಡಲಾಗುತ್ತೆ. ಈ ಕಾರಣದಿಂದಾನೇ ನಾಥೂರಾಮ್ ಗೋಡ್ಸೆಯನ್ನ ಸ್ವತಂತ್ರ ಭಾರತದ ಮೊದಲ ಟೆರರಿಸ್ಟ್ ಅಂತಾನು ಎಷ್ಟೋ ಜನ ಹೇಳ್ತಾರೆ. ಆದ್ರೆ ಈ ದಿನಗಳಲ್ಲಿ ಕೂಡ ಗೋಡ್ಸೆ ಎಷ್ಟೋ ಜನರಿಗೆ ಹೀರೋ ಆಗಿ ಕಾಣಿಸಿದ್ರೆ ಇನ್ನೂ ಎಷ್ಟೋ ಜನರಿಗೆ ಟೆರರಿಸ್ಟ್ ಆಗಿ ಕಾಣಿಸ್ತಾರೆ. ಇಲ್ಲಿ ಗೋಡ್ಸೆ ಮಾಡಿದ್ದು ಸರಿನಾ ಅಥವಾ ತಪ್ಪಾ? ನಿಮ್ಗೇನನ್ಸುತ್ತೆ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಮತ್ತೆ ಇನ್ನಷ್ಟು ಆಸಕ್ತಿಕರ ವಿಷಯಗಳೊಂದಿಗೆ ಸಿಗೋಣ. ಧನ್ಯವಾದಗಳು.